ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ಒಂದು ಪ್ರೊಫೈಲಲ್ಲಿ ಸ್ನೇಹ ಅಂತ ಈ ಒಂದು ಫೋಟೋದಲ್ಲಿ ಇರ್ತಕ್ಕಂಥ ಹುಡುಗಿನ ಪೂರ್ಣವಾಗಿ ಗಮನಿಸಿ. ಹುಲಿಜಂತಿ ಎಂಬ ಒಂದು ಊರಿನಲ್ಲಿ ಜನನವಾಗಿರ್ತಕ್ಕಂತಹ ಅಪ್ಪಟ ದೇವರ ಭಕ್ತಿ ಆಗಿರ್ತಕ್ಕಂತಹ ಸ್ನೇಹ ಅವರಿಗೆ ಒಬ್ಬ ಒಳ್ಳೆಯ ಹೃದಯವಂತ ಹುಡುಗ ಬೇಕಾಗಿರ್ತಾರೆ. ಹುಲಿಜಂತಿ ಒಂದು ಮಾಳಿಂಗರಾಯ ಅಂತ ಎಲ್ಲರೂ ಕೇಳಿರ್ತೀರ. ಆ ಒಂದು ಊರಿನಲ್ಲಿ ಜನನಾಗುತ್ತೆ. ದೀಪಾವಳಿ ಹೊಸದರಲ್ಲಿ ಆ ಒಂದು ಜಾತ್ರೆ ನಡೆಯುತ್ತೆ ತುಂಬ ವಿಜೃಂಭಣೆಯಿಂದ. ಇವರು ಬಂದ್ಬಿಟ್ಟು ಒಕ್ಕಲಿಗರ ಜನರು, ತುಂಬ ಒಳ್ಳೆಯ ಜನ. ಆ್ಯಂಡ್ ಅಕ್ಕಪಕ್ಕದವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಅಂದರೆ ಇವರು ಇರ್ತಕ್ಕಂಥ ಜೀವನ ಶೈಲಿಗೆ, ಜೊತೆಗೆ ಇವರಿಗೆ ಕಷ್ಟ ಅಂತ ಬಂದಾಗ ಸ್ವಲ್ಪ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು. ಈ ರೀತಿಯಾಗಿದ್ದಾರೆ. ನೋಡೋಕ್ಕೆ ಸ್ವಲ್ಪ ಕುಳ್ಳಕ್ಕೆ ಆ್ಯಂಡ್ ನಕ್ಷತ್ರ ಕಟಕ ಸ್ಲಿಮ್ ಆಗಿರ್ತಕ್ಕಂಥ ಒಂದು ಹುಡುಗಿ. ಮುಖದಲ್ಲಿ ಸ್ವಲ್ಪ ಪಿಂಪಲ್ಲು ಮತ್ತು ಆ ಒಂದು ಪಿಂಪಲ್ ಕಳೆಗಳು ಹಾಗೆ ಉಳ್ಕೊಂಡಿದ್ದೆ. ಅದು ಬಿಟ್ಟರೆ ಇನ್ನು ವೈಯಕ್ತಿಕವಾಗಿ ಏನೆಲ್ಲ ತೊಂದರೆ ಇದೆ ಅಂತ ಸ್ವಲ್ಪ ನೋಡೋದಾದರೆ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿರೋದು. ಇವರ ಒಂದು ತಂದೆ ತಾಯಿಯವರಿಗೆ 2 ಜನ ಮಕ್ಕಳು. ಅದರಲ್ಲಿ ಈ ಒಂದು ಹುಡುಗಿ ಒಬ್ಬರಾದರೆ, ಇನ್ನೊಬ್ಬರು ಒಬ್ಬ ಹುಡುಗ ಅಂತ ಅನಿಸುತ್ತೆ. ಪ್ರಸ್ತುತ ಅವನು ಬಂದ್ಬಿಟ್ಟು ಒಬ್ಬ ದೇವರ ಭಕ್ತರಾಗಿದ್ದಾರೆ. ಅವನಾಯಿತು ದೇವಸ್ಥಾನ ಆಯಿತು ಅವನಾಯಿತು ಅಂತ ಅಲ್ಲೇ ಸೆಟಲ್ ಆಗಿದ್ದಾನೆ. ಇನ್ನೊಬ್ಬಳು ನಾನೇ, ಅವಳು ಸಿಂಗಲ್ಲು. ಪ್ರಸ್ತುತ ಇವಾಗ ಒಂದು ಮದುವೆ ಆಗೋದಕ್ಕೆ ಹುಡುಗನ್ನ ಹುಡುಕಾಟ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ಹುಡುಗಿಯವರು. ಸಾಫ್ಟ್ ಅಂದರೆ ಯಾವ ರೀತಿ ಅಂತಂದರೆ, ಒಂದು ಯಾರಾದರೂ ಕೆಲಸ ಹೇಳುವ ರೀತಿ, ಜೊತೆಗೆ ಮಾಡ್ತಕ್ಕಂತಹ ಮಾತನಾಡಬೇಕಾದ್ರೆ ನುಲಿತಾರೆ ನೋಡಿದ್ದೀರಾ, ಆ ರೀತಿ ಆ ಶೈಲಿನಲ್ಲಿ ಬರ್ತಕ್ಕಂಥ ಒಂದು ಹುಡುಗಿ. ಪ್ರಸ್ತುತ ಟಾಪು, ನೈಟಿ ಆ್ಯಂಡ್ ನೈಟ್ ಡ್ರೆಸ್ ಈ ರೀತಿ ಬಟ್ಟೆಗಳಂದರೆ ಇವ್ರಿಗೆ ಇಷ್ಟ. ಸಾರಿ ಅಷ್ಟೇನು ಉಟ್ಕೊಳ್ಳಲ್ಲ, ಯಾವಾಗಲಾದರೂ ಒಂದು ಸಲ ಅಷ್ಟೇ ಅದನ್ನು ವೇರ್ ಮಾಡ್ತಾರೆ ಅಷ್ಟೇ. ಸಣ್ಣ ಕನಸುಗಳನ್ನು ಈಡೇರಿಸುವಂತಹ ಹುಡುಗ ಬೇಕು. ಸಣ್ಣ ಕನಸು ಅಂತಂದರೆ ಇವರ ತಂದೆ ತಾಯಿಯವರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ. ಆ್ಯಂಡ್ ಸ್ಟಡೀಸ್ ಕಂಪ್ಲೀಟ್ ಆಗಿಲ್ಲ, ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಇದೆ. ವಯಸ್ಸು 24 ಆಗಿದೆ, ಬಟ್ ಇನ್ನೂ ಸ್ಟಿಲ್ ಓದ್ಬೋದು. ಇನ್ನೂ 5 ಇಯರ್ವರೆಗೂ ಕೂಡ ಸ್ಟಡೀಸ್ ಮಾಡ್ಬೋದು. ಅವರ ಮೇಲೆ ಡಿಪೆಂಡ್ ಅಪ್ ಆಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಇವರು ಹುಡುಗನ ಕಡೆಯಿಂದ ಸಪೋರ್ಟ್ ಸಿಗಬೇಕು. ಆ್ಯಂಡ್ ನೋಡೋದಕ್ಕೆ ಯಾವ ರೀತಿಯಲ್ಲಿ ಹುಡುಗ ಇರಬೇಕು ಅನ್ನೋದಕ್ಕೂ ಮುನ್ನ ನಿಮ್ಮ ಮಾಹಿತಿಗಳನ್ನೇ ಇವರಿಗೆ 39591@gmail.comಗೆ ಮೇಲ್ ಮಾಡಬೇಕು. ಅದಕ್ಕೂ ಆಗಲಿಲ್ಲ ಅಂತಂದರೆ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕು. ಡ್ರೀಮ್ ನಂಬರ್ 1 ಅವರ ಡ್ರೀಮು ಹೇಳ್ತೇನೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳು ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಒಂದೇ ದಿನದಲ್ಲಿ ಅವರು ರಿಪ್ಲೈ ಮಾಡಲ್ಲ, ನೆನಪಿರಲಿ. ಚೆಕ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ಗಳನ್ನು. ಅಂದರೆ ನಿಮ್ಮದು, ಮತ್ತೊಬ್ಬರು ಕಳಿಸಿದವರು, ಕೆಲವೊಂದಿಷ್ಟು ಜನ ಜಿಮೇಲ್ಗೆ ಕಳಿಸ್ತಾರಲ್ವ, ಅವ್ರದ್ದು ಫಸ್ಟ್ ಚೆಕ್ ಮಾಡಿಬಿಟ್ಟು ಅದು ಅವ್ರುಗಳಲ್ಲಿ ಯಾರಾದರೂ ಇಷ್ಟ ಆಗಲಿಲ್ಲ ಅಂದರೆ ಪ್ರಸ್ತುತ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡ್ತಾರೆ. ಆಲ್ರೆಡಿ ಆ ಒಂದು ಜಿಮೇಲ್ ಮೂಲಕ ಯಾರಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡಿರಲ್ಲ, ಜ್ಞಾಪಕ ಇರಲಿ. ಇವರ ಡ್ರೀಮ್ ನಂಬರ್ 1 ಒಂದು ಕಾರನ್ನು ತೆಗೆದುಕೊಳ್ಬೇಕು ಅನ್ನೋದು ಒಂದನೇ ಡ್ರೀಮು. ಎರಡನೇ ಡ್ರೀಮ್ ಬಂದ್ಬಿಟ್ಟು ಒಬ್ಬ ಇವರ ಬ್ರದರ್ ಏನಿದ್ದಾರೆ, ದೇವರ ಭಕ್ತ, ದೇವಸ್ಥಾನ ಆಯಿತು ಅದಾಯಿತು ಅಂತ ಇರ್ತಕ್ಕಂಥ ಒಂದು ಹುಡುಗನಿಗೆ ಜೀವನದ ಪಾಠಗಳನ್ನು ಹೇಳಿಬಿಟ್ಟು ಅವನಿಗೆ ಒಂದು ಉದ್ಯೋಗ ಕೊಡಿಸ್ಬೇಕು ನೀವು. ಅದು ಕೂಲಿ ಕೆಲಸ ಆಗಿದ್ರೂ ಕೂಡ ಕೊಡಿಸಲೇಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಲಿಟ್ರಲಿ ಮೂರನೇದಾಗಿ ಹುಡುಗ ಬಂದ್ಬಿಟ್ಟು ಎಜುಕೇಟೆಡ್ ಪರ್ಸನ್, ಜೊತೆಗೆ ಒಳ್ಳೆಯ ಒಂದು ಆರೋಗ್ಯವಂತ ಶರೀರ ಹೊಂದಿರಬೇಕು. ಕಾಯಿಲೆ, ರೋಗ ಈ ರೀತಿ ಎಕ್ಸೆಟ್ರಾ ಆಗಿರ್ತಕ್ಕಂತಹ ಪ್ರಾಬ್ಲಮ್ಸ್ಗಳು ಅವನಲ್ಲಿ ಆ್ಯಕ್ಟಿವ್ ಆಗಿ ಇರಬಾರ್ದು. ಓನ್ಲಿ ಒಳ್ಳೆಯ ಒಂದು ಫ್ರೆಶ್ ಆಗಿರ್ತಕ್ಕಂಥ ಮೈಂಡೆಡ್, ಫ್ರೆಶ್ ಆಗಿರ್ತಕ್ಕಂಥ ಬಾಡಿ ಇರ್ತಕ್ಕಂಥ ಹುಡುಗ ಇದ್ದರೆ ಕಣ್ಣು ಮುಚ್ಕೊಂಡು ನಾನು ತಾಳಿ ಕಟ್ಸ್ಕೊಳ್ತೀನಿ ಅಂತ ಹೇಳಿರೋದು. ಇವರ ಒಂದು ಊರಿನ ವಿಶೇಷತೆ ಒಂದಿಗೆ ಇವಾಗ ಈ ಒಂದು ಕಾರಿನ ಒಳಗಿನ ಸ್ವಲ್ಪ ಪಾರ್ಟ್ಸ್ಗಳನ್ನು ನೋಡ್ಕೊಂಬರೋಣ. ಪಾರ್ಟ್ಸ್ ನಂಬರ್ 1. ಇದು ಬಂದ್ಬಿಟ್ಟು ವ್ಯೂ ಪಾರ್ಟ್ಸು ಅಂತಂದರೆ ಇಲ್ಲಿ ಏನೆಲ್ಲ ಇದೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ಅವಶ್ಯಕತೆ ಇಲ್ಲ ಇದ್ರದ್ದು, ಲಿಟ್ರಲಿ ಸುಮ್ಮನೆ ಇನ್ನು ಫೋಟೋ ಕಳಿಸಿದ್ದಾರೆ ಕಾರಿಂದ ಅವರ ಡ್ರೀಮ್ ಅಂದಮೇಲೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ತೋರಿಸ್ತಿದ್ದೇನೆ ಹೊರತು ಇದರಿಂದ ನನಗೆ ₹1 ಕೂಡ ಯೂಸ್ ಇಲ್ಲ, ನೆನಪಿರಲಿ. ಸ್ನೇಹಿತರೆ, ಅವ್ರ ಊರಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ಹುಲಿಜಂತಿಯಲ್ಲಿ ಮಾಳಿಂಗರಾಯನಿಗೆ ಸ್ವತಃ ಪಾರ್ವತಿ ಪರಮೇಶ್ವರರು ದೀಪಾವಳಿ ಸಮಯದಲ್ಲಿ ಬಂದ್ಬಿಟ್ಟು ಆಶೀರ್ವಾದ ಮಾಡಿ ಇವರಿಗೆ ಒಂದು ಆಶೀರ್ವಚನ ನೀಡಿಬಿಟ್ಟು, ಅದೇನೋ ಲುಂಗಿ ಅಂತ ಕರಿತೀವಿ, ಅದನ್ನು ಇವನ ಸುತ್ತಮುತ್ತ ಕಟ್ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಇದೆ. ಎಲ್ಲನೂ ಕೂಡ ವಿಜೃಂಭಣೆಯಿಂದ ಒಂದು ಜಾತ್ರೆ ನಡೆಯುತ್ತೆ. ಆ ಒಂದು ಊರಿನ ಜಾತ್ರೆಯಲ್ಲೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ಕಾರಿನಲ್ಲಿ. ಕನಸು ಈಡೇರಿಸಿದ ಮೇಲ್ಗಡೆ ನೀವೆಲ್ಲನೂ ಕೂಡ ಆಗ್ತಕ್ಕಂಥದ್ದು ನೋಡ್ತಿದ್ದೀರಲ್ವ. ಇದು ಆ ಒಂದು ಕಾರಿನಲ್ಲಿರ್ತಕ್ಕಂಥ ಸಿಸ್ಟಮ್ಮು. ಸ್ಟೇರಿಂಗ್
ಗೇರ್ ಬಾಕ್ಸ್, ಟಿ ವಿ ಸ್ಪೇಸು ಆ್ಯಂಡ್ ಡ್ಯಾಶ್ ಬೋರ್ಡ್ ಇರ್ತಕ್ಕಂತಹ ಅಷ್ಟು ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಮಾಹಿತಿ ಇದಾಗಿದೆ. ಇದೇ ರೀತಿ ಹೊಸ ಪ್ರೊಫೈಲ್ಗಳು ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಬಾಯ್.